ತಿಪಟೂರಿನಲ್ಲಿ ದಲಿತ ಬಾಲಕಿಯ ದಾರುಣ ಸಾವು. ಶಿಕ್ಷಕರ ಕಿರುಕುಳಕ್ಕೆ ಬಲಿಯಾಯಿತೆ ಪ್ರತಿಭೆ. ಖಾಕಿ ಪಡೆ ಹಾಗೂ ಶಿಕ್ಷಣ ಇಲಾಖೆ ವಿರುದ್ಧ ಆಕ್ರೋಶದ ಜ್ವಾಲೆ. ಕರ್ನಾಟಕ ಭೀಮಸೇನೆಯಿಂದ ತುಮಕೂರು ಬಂದ್ ಎಚ್ಚರಿಕೆ. ದಲಿತ ಬಾಲಕಿಯ ಸಾವಿಗೆ ಬೆಲೆ ಇಲ್ವಾ? ಬಡ ಕುಟುಂಬದ ಆಕ್ರಂದನ ಅಧಿಕಾರಿಗಳ ಕಿವಿಗೆ ಬೀಳ್ತಾ ಇಲ್ವಾ? ತಿಪಟೂರು ತಾಲೂಕಿನ ಹಾಲ್ಕುರ್ಕೆ ಗ್ರಾಮದಲ್ಲಿ ನಡೆದ ಮನಕಲಕುವ ಘಟನೆ ಈಗ ಇಡೀ ರಾಜ್ಯದ ಗಮನ ಸೆಳೀತಾ ಇದೆ. ಶಿಕ್ಷಕರ ಬೈಗುಳಕ್ಕೆ ಹೆದರಿ 9ನೇ ತರಗತಿಯ ವಿದ್ಯಾರ್ಥಿನಿ ಸಿಂಚನ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆದರೆ ಪೊಲೀಸ್ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ತಿಪಟೂರಿನ ಹಾಲ್ಕುರ್ಕೆ ಗ್ರಾಮದ ಶ್ರೀ ತರಳಬಾಳು ಜಗದ್ಗುರು ಸಂಸ್ಥಾನ ಮಟ್ಟದ ಪ್ರೌಢಶಾಲೆಯಲ್ಲಿ ಈ ದುರಂತ ಸಂಭವಿಸಿದೆ. ಚೆನ್ನಾಗಿ ಓದ್ಕೊಂಡಿದ್ದ ದಲಿತ ಬಾಲಕಿ ಸಿಂಚನ ಶಿಕ್ಷಕಿ ಶಿಲ್ಪಾ ಹಾಗೂ ಶಿಕ್ಷಕ ಹನುಮಂತಪ್ಪ ಅವರ ಅಮಾನವೀಯ ವರ್ತನೆಗೆ ಬಲಿಯಾಗಿದ್ದಾಳೆ. ಪ್ರೀತಿ ಪ್ರೇಮದ ವಿಚಾರ ಎಂಬ ಇಲ್ಲದ ನೆಪವನ್ನ ಇಟ್ಕೊಂಡು ಶಾಲಾ ಆವರಣದಲ್ಲಿ ಬಾಲಕಿಯನ್ನ ನಿಂದಿಸಲಾಗಿದೆ. ಇದರಿಂದ ಮನನೊಂದ ಬಾಲಕಿ ತನ್ನ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ. ಸಾಯುವ ಮುನ್ನ ಸಿಂಚನ ತನ್ನ ಅಕ್ಕನಿಗೆ ಶಿಕ್ಷಕರ ಕಿರುಕುಳದ ಬಗ್ಗೆ ಕಣ್ಣೀರು ಹಾಕುತ್ತಾ ವಿವರಿಸಿದ್ದಾಳೆ. ತಂದೆ ಧನಂಜಯ ಅವರು ಶಿಕ್ಷಕರ ವಿರುದ್ಧ ದೂರು ಕೊಟ್ಟರೂ ಕೂಡ ಪೊಲೀಸ್ ಇಲಾಖೆ ಮಾತ್ರ ಕೇವಲ ಒಬ್ಬ ವಿದ್ಯಾರ್ಥಿಯ ಮೇಲೆ ಎಫ್ಐಆರ್ ದಾಖಲಿಸಿ ಕೈ ತೊಳೆದುಕೊಂಡಿದೆ. ಶಿಕ್ಷಕರನ್ನ ಈ ಪ್ರಕರಣದಿಂದ ಹೊರಗಿಟ್ಟಿರುವುದು ಯಾಕೆ? ಶಿಕ್ಷಣ ಸಂಸ್ಥೆಯ ಪ್ರಭಾವಕ್ಕೆ ಪೊಲೀಸರು ಮಣಿದಿದ್ದಾರೆಯೇ ಎಂಬ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಅನ್ಯಾಯದ ವಿರುದ್ಧ ಕರ್ನಾಟಕ ಭೀಮಸೇನೆಯ ರಾಜ್ಯ ಅಧ್ಯಕ್ಷರು ಆದ ಶಂಕರ್ ರಾಮಲಿಂಗಯ್ಯ ಅವರು ರಣಕಹಳೆ ಊದಿದ್ದಾರೆ. ಬಡ ದಲಿತ ಕುಟುಂಬಕ್ಕೆ ನ್ಯಾಯ ಸಿಗದಿದ್ರೆ, ತಪ್ಪಿತಸ್ಥ ಶಿಕ್ಷಕರನ್ನ ಜೈಲಿಗಟ್ಟದಿದ್ರೆ ಇಡೀ ತುಮಕೂರು ಜಿಲ್ಲೆಯನ್ನ ಬಂದ್ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಒಂದು ಹೆಣ್ಮಗು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೋ, ಆ ಕುಟುಂಬದ ತಂದೆ ಇದ್ದಾರೆ, ಆ ಕುಟುಂಬದ ಅಕ್ಕ ಇದ್ದಾರೆ, ಮತ್ತೆ ತಾಯಿ ಇದ್ದಾರೆ. ಅವರೆಲ್ಲ ಸಂಪೂರ್ಣ ಮಾಹಿತಿ ನಮ್ಗೆ ಈಗಾಗಲೇ ಫೋನ್ ಮುಖಾಂತರ ನನಗೆ ಒಂದು ವಾರದಿಂದ ಕೊಟ್ಟಿದ್ದಾರೆ. ಇದು ಸಂಬಂಧಪಟ್ಟ ಹಾಗೆ ನಾನು ಫೇಸ್ಬುಕ್ಕಲ್ಲಿ ಅವರ ಹೇಳಿಕೆನೇ ಆಧರಿಸಿ ನಾನು ಹಾಕಿದ್ದೀನಿ. ಈ ಒಂದು ಹೋರಾಟಕ್ಕೆ ರಾಜ್ಯ ವ್ಯಾಪ್ತಿ, ನಾವು ಹೋರಾಟಕ್ಕೆ ಕರೆ ಕೊಟ್ಟರೆ ರಾಜ್ಯ ವ್ಯಾಪ್ತಿ ನನಗೆ ಸಂಪೂರ್ಣ ಬೆಂಬಲ ಕೊಡ್ತೀನಿ ಅಂತಂದ್ಬಿಟ್ಟು ಈಗಾಗಲೇ ನಾನೀಗ ತುಮಕೂರು ಜಿಲ್ಲೆ ಟೌನ್ ಮುಂದೆ ಬಾಬಾ ಸಾಹೇಬರ ಸ್ಟ್ಯಾಚು ಮುಂಭಾಗ ಇದ್ದಾರೆ. ಅಲ್ಲಿ ನನಗೆ ಭೀಮಾರ್ಮಿ ಸಂಘಟನೆಯವರು ಬಂದಿದ್ದಾರೆ, ಜೊತೆಗೆ ಅಂಬೇಡ್ಕರ್ ಸೇನೆ ಮೂರ್ತಿಯವರು ಬಂದಿದ್ದಾರೆ, ಮೂರ್ತಿಯವರು ಬಂದಿದ್ದಾರೆ, ಇಲ್ಲಿರುವಂತಹ ಎಲ್ಲರೂ ಬಂದಿದ್ದಾರೆ. ನನ್ನ ಉದ್ದೇಶ ಹಿಂದೆ ಇದೇನು ಆ ಹುಡುಗಿ ಪ್ರೇಯರಲ್ಲಿ ನಿಂತಿರಬೇಕಾದ್ರೆ ಅಲ್ಲಿರುವಂತಹ ಶಾಲಾ ಶಿಕ್ಷಕರು, ಆ ಹುಡುಗಿ ಶಿಕ್ಷಕಿ ಮತ್ತು ಶಿಕ್ಷಕ ಏನಂತಂದು ಹೇಳ್ತಿದ್ದಾರೆ, ಎಲ್ಲ ಮುಗಿದ ಮೇಲೆ ಪ್ರೇಯರ್ ಮುಗಿದ ಮೇಲೆ ಆ ಹುಡುಗಿನ ಅಲ್ಲಿ ನಿಲ್ಲಿಸ್ಕೊಂಡು ನಿಮ್ಮದು ಕೀಳು ಜಾತಿ, ನಿಮ್ಮದು SC ಜಾತಿ, ನೀವು ಓದಬಾರ್ದು, ನೀವು ಓದೇನು ದಬ್ಬಾಗ್ತೀರಾ, ನೀವು ಬಾತ್ರೂಮ್ ತೊಗೊಳಕ್ಕೆ ಮಾತ್ರ ಲಾಯಕು ಅಂತಂತ ಈ ಒಂದು 21ನೇ ಶತಮಾನದಲ್ಲಿ ಈ ರೀತಿಯ ಹೇಳಿಕೆಗಳು ಎಷ್ಟು ಮಟ್ಟಿಗೆ ಸರಿ? ಇದು ಏನಾಗಬೇಕು ಅಂತಂದರೆ ಇಲ್ಲಿಗೆ ನಿಲ್ಲಬೇಕು. ಇನ್ನು ಮುಂದೆ ಶಾಲೆಗಳಲ್ಲಿ, ಪಬ್ಲಿಕ್ಗಳಲ್ಲಿ ಜಾತಿನ ನಿಂದನೆ ಮಾಡುವಂತಹ ವಿಚಾರಗಳು, ಜಾತಿ ಮೇಲೆ ದೌರ್ಜನ್ಯ ಮಾಡುವಂತಹ ವಿಚಾರಗಳು ನಿಲ್ಲಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳಷ್ಟು ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ದಲಿತ ಸಮುದಾಯಕ್ಕೆ ಇಲ್ಲ ಸಲ್ಲದ ಆರೋಪಗಳ ಮಾಡಿ ಅವ್ರನ್ನ ಓದೋಕೆ ಬಿಡೋದಿಲ್ಲ, ಅವ್ರನ್ನ ಬದುಕೋಕೆ ಬಿಡೋದಿಲ್ಲ, ಅವ್ರ ಮನೆ ಸುಟ್ಟು ಹಾಕೋದು, ಅವ್ರ ಜಾತಿ ನಿಂದನೆ ಮಾಡೋದು, ಇದೇ ರೀತಿ ಆಗ್ತಾ ಇದೆ. ಒಂದು ಅರ್ಥ ಮಾಡ್ಕೊಬೇಕು, ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿಲ್ಲ ಅಂತಂತ ಹೇಳಿದರೆ ದಲಿತ ಸಮುದಾಯ ಯಾವ ರೀತಿ ಕಷ್ಟ ಅನುಭವಿಸ್ತಾಯಿತ್ತು ಅಂತ ಹೇಳೋದಕ್ಕೆ ನನಗೆ ಬಹಳ ನೋವಾಗುತ್ತೆ. ಇವತ್ತು ಬಾಬಾ ಸಾಹೇಬರು ಹುಟ್ಟಿದಂತಹ ದೇಶದಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತಂತ ಹೇಳಿದ್ರೆ ಇನ್ಯಾರು ನ್ಯಾಯ ಸಿಗುತ್ತೆ? ಏನಾಯ್ತು ಅಂತ ಮತ್ತೆ ಪದೇ ಮಗುಗೆ ಏನಾಯ್ತು ಅಂತ ಅವ್ರ ತಾಯ್ಕಂದ ಹೇಳ್ತಾ ಇದ್ರೆ, ನಾನು ಒಬ್ಬ ತಂದೆಯಾಗಿ, ನಾನು ಒಂದು ಹೆಣ್ಮಗು ತಂದೆಯಾಗಿ ತನ್ನ ಮಕ್ಳಿಗೆ ಏನಾದ್ರು ಹಿಂಗಾಗಿದ್ರೆ ಬೇರೆ ಯಾರನ್ನ ಬಂದು ನಾನು ಕೇಳಿದ್ರೆ ನಾನು ಮಾತಾಡೋಕ್ಕಾಗ್ತಾ ಇತ್ತಾ? ಅದೇ ಒಂದು ಪರಿಸ್ಥಿತಿ ಇವತ್ತು ಆ ಒಂದು ಕುಟುಂಬಕ್ಕಾಗಿದೆ. ಆ ಕುಟುಂಬಕ್ಕೆ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆ ಕುಟುಂಬದ ಜೊತೆಯಲ್ಲಿ ನಿಂತ್ಕೊಂಡು ಆ ಒಂದು ಸತ್ತಂತಹ ಒಂದು ಹೆಣ್ಮಗುಗೆ ನ್ಯಾಯ ಕೊಡಿಸೋಂತಹ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಇದು ಯಾವುದೇ ವಿರೋಧಿಗಳು ಯಾರೇ ಬರಲಿ, ಅವನು ಯಾವನೇ ಬರಲಿ, ಯಾವುದೇ ಕಮ್ಯುನಿಟಿ ಆಗಲಿ, ನಾವು ಯಾರಿಗೂ ಸಹ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮಗೆ ಒಂದೇ ಒಂದು ನ್ಯಾಯ ಬೇಕು. ನಮಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಇದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ನಂಬ್ಕೊಂಡಿರೋ ನಾವು, ಸಂವಿಧಾನದಲ್ಲಿ ನಮ್ಮ ನ್ಯಾಯ ಸಿಗುತ್ತೆ. ಆದ್ದರಿಂದ ಇವತ್ತು ಆ ಕುಟುಂಬಕ್ಕೆ ನಾವು ಎಲ್ಲರ ಪರವಾಗಿ ನಾವು ಬೆಂಬಲ ನೀಡ್ತಾ ಇದ್ದೇವೆ. ಎಲ್ಲ ಮಾಧ್ಯಮ ಮಿತ್ರರು ಮುಂದೆಗಡೆ ಇದ್ದಾರೆ. ದಯಮಾಡಿ ನೀವೆಲ್ಲರೂ ಸೇರಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಯಾವುದೇ ಸಮುದಾಯ ಆಗಲಿ, ಯಾವುದೇ ಸಮುದಾಯದಲ್ಲಿ ಹೆಣ್ಮಗು ಆಗಿ ಯಾರಿಗೂ ಸಹ ಈ ರೀತಿಯ ಪ್ರಕರಣಗಳು ಆಗಬಾರ್ದು ಅಂತಂತ ಹೇಳ್ಕೊಂಡು ಈ ಒಂದು ಕುಟುಂಬ ಇವತ್ತು ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆಗೆ ನಿಂತ್ಕೊಳ್ಳೋಣ. ಕರ್ನಾಟಕ ಭೀಮಸೇನೆ ಸಂಘಟನೆಗೆ
ಒಂದು ಲೆಟರ್ ಕೊಟ್ಟಿದ್ದಾರೆ ನಮ್ಮ ನ್ಯಾಯ ಕೊಡಿಸಿ ಅಂತ. ಈ ಲೆಟರ್ ನಾವು ತಗೊಂಡು ಮುಂದಿನ ಕೆಲಸ ಇದೇ ನಮ್ಮ ತುಮಕೂರು ಜಿಲ್ಲೆ ಸಮಿತಿಯಿಂದ ಜಿಲ್ಲಾಧ್ಯಕ್ಷರಿದ್ದಾರೆ, ಮಹಿಳಾ ಜಿಲ್ಲಾಧ್ಯಕ್ಷರಿದ್ದಾರೆ, ರಾಜ್ಯ ಕಾರ್ಯದರ್ಶಿದ್ದಾರೆ, ಜೊತೆಗೆ ಇಲ್ಲಿರುವಂತಹ ಎಲ್ಲ ನನ್ನ ಸಂಘಟನೆಯ ಅಣ್ಣ ತಮ್ಮದಿರು ಸಹ ಇಲ್ಲಿದ್ದಾರೆ. ಒಂದು ಅರ್ಥ ಮಾಡ್ಕೋಬೇಕು ತಾವೆಲ್ಲರೂ. ಸ್ಥಳ ಹಾಲ್ಕುರ್ಗೆ ಗ್ರಾಮ, ತಿಪಟೂರು ತಾಲೂಕು. ಮೃತ ಬಾಲಕಿ ಸಿಂಚನ 9ನೇ ತರಗತಿ ವಿದ್ಯಾರ್ಥಿನಿ. ಆರೋಪಿತ ಶಿಕ್ಷಕರು ಶಿಲ್ಪ ಮತ್ತು ಹನುಮಂತಪ್ಪ. ಕುಟುಂಬದ ಆಕ್ರೋಶ, ಶಿಕ್ಷಕರನ್ನ ರಕ್ಷಿಸುತ್ತಿದೆಯೇ ಪೊಲೀಸ್ ಇಲಾಖೆ? ಭೀಮಸೇನೆ ಎಚ್ಚರಿಕೆ, ನ್ಯಾಯ ಸಿಗದಿದ್ರೆ ಜಿಲ್ಲಾ ಬಂದ್ ಅನಿವಾರ್ಯ. ಈ ದಿನ ತಿಪಟೂರು ತಾಲೂಕು ಹೊನ್ನೇನಹಳ್ಳಿ ಹೋಬಳಿಯ ಬಸವರಾಜಪುರ ಗ್ರಾಮದ ಸಿಂಚನ ಮತ್ತು ಅವರ ತಂದೆಯಾಗಿರ್ತಕ್ಕಂಥ ಧನಂಜಯ, ಇವರ ತಂದೆ ನಮ್ಮೊಟ್ಟಿಗೆ ಇದ್ದಾರೆ. ಕಾರಣ ಏನಪ್ಪ ಅಂದರೆ HCMJC ಶಾಲೆಯ ಶಿಕ್ಷಕಿಯಾಗಿರ್ತಕ್ಕಂಥ ಶಿಲ್ಪ ಮತ್ತು ಹನುಮಂತರಾಯಪ್ಪ ಎಂಬತಕ್ಕಂಥವರು ಒಂದು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಸಿಂಚನ ಎಂಬತಕ್ಕಂಥ ಪೋಷಕರ ತಂದೆಯವರು. ಅಲ್ಲಿರ್ತಕ್ಕಂಥ ಶಿಕ್ಷಕಿಯಾಗಿರ್ತಕ್ಕಂಥ ಶಿಲ್ಪ ಅವರು ಮತ್ತು ಹನುಮಂತರಾಯಪ್ಪ ಅವರು ಏನು ಮಾಡಿದ್ದಾರೆ ಅಂದರೆ, ಇವರು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕುಟುಂಬಕ್ಕೆ ಸೇರಿರ್ತಾರೆ. ಹಾಗಾಗಿ ಈ ಒಂದು ಕುಟುಂಬದ ತಂದೆ ತಾಯಿಗಳು ತನ್ನ ಪಾಡಿಗೆ ತಾನು ಜೀವನ ಮಾಡಲಿಕ್ಕೆ ಕೂಲಿ ನಾಲಿ ಮಾಡ್ಕೊಂಡು ಮಕ್ಕಳು ಓದಿಸ್ತಿರ್ತಾರೆ. ಆದರೆ ಸಂಸ್ಥೆಯಲ್ಲಿರ್ತಕ್ಕಂತಹ ಕೋಮು ಮನಸ್ಥಿತಿ ಇರ್ತಕ್ಕಂಥ ಶಿಲ್ಪ ಎಂಬತಕ್ಕಂಥ ಶಿಕ್ಷಕಿ ಹಾಗೂ ಹನುಮಂತರಾಯಪ್ಪ ಎಂಬತಕ್ಕಂಥ ಶಿಕ್ಷಕರು ಆ ಒಂದು ಹೆಣ್ಣುಮಗಳನ್ನು ಒಂದು ಪ್ರೇಯರಲ್ಲಿ ಕರೆಸಿ ಜಾತಿ ನಿಂದನೆ ಮಾಡಿ, ನೀವು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ನೀವು ಗೋವಿ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು, ನೀವು ಬಂಡೆ ಹೊಡಿಲಿಕ್ಕೆ ಲಾಯಕು, ಬಾತ್ರೂಮ್ ತೊಳಿಲಿಕ್ಕೆ ಲಾಯಕು, ನಿಮ್ಮಂಥ ನಾಲಾಯಕಗಳು ಇಂಥ ಶಾಲೆಗಳಿಗೆ ಬರಬಾರ್ದು ಅಂತಕ್ಕಂಥ ಒಂದು ಸಾರ್ವಜನಿಕವಾಗಿ ಒಂದು ಪ್ರೇಯರ್ ಹಾಲಲ್ಲೇ ನಿಂದಿಸಿರ್ತಾರೆ. ಈ ಒಂದು ನೋವನ್ನು ಆ ಒಂದು ಮಗಳು, ಏನಷ್ಟು ಮಗಳು ಸಿಂಚನ ಎಂಬತಕ್ಕಂಥ ಹೆಣ್ಮಗಳು ಆ ನೋವನ್ನು ತಡ್ಕೊಳ್ಳೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ದಿನಾಂಕ 12/2/2026 ಬೆಳಗ್ಗೆ 12:30 ಸಮಯಕ್ಕೆ. ಆದರೆ ಇಲ್ಲಿವರೆಗೂ ಸಹ ಈ ನನ್ನ ಪೋಷಕರಿಗೆ, ಧನಂಜಯ ಎಂಬತಕ್ಕಂಥ ಪೋಷಕರು, ಮಗಳನ್ನು ಕಳ್ಕೊಂಡಿರ್ತಕ್ಕಂಥ ಪೋಷಕರಿಗೆ FIR ಕಾಪಿ ಇಲ್ಲಿವರೆಗೂ ಕೊಟ್ಟಿಲ್ಲ. 12ನೇ ತಾರೀಕು ದೂರು ದಾಖಲಾಗಿದೆ. ಆ ಮಗಳು ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು. ಇಲ್ಲಿವರೆಗೂ ಈ ಒಂದು ಬಡ ದಲಿತ ಸಮುದಾಯದ ತಂದೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟಿಲ್ಲ, ಹಾಗೂ FIR ಸಹ ದಾಖಲಿಸಿ ಅವ್ರಿಗೊಂದು ನಕಲು ಕಾಪಿ ಕೊಟ್ಟಿಲ್ಲ. ಯಾವುದಿದು ಪೊಲೀಸ್ ಠಾಣೆ ಹೊನ್ನಳ್ಳಿ. ಇಲ್ಲಿ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ. ಮಾನ್ಯ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರೆ, ನೀವು ಸಂವಿಧಾನದ ಅಡಿಯಲ್ಲಿ ನೀವು ಇವತ್ತೇನು ಅಧಿಕಾರವನ್ನು ಸ್ವೀಕರಿಸ್ತಿದ್ರೋ ಅದೇ ಸಂವಿಧಾನದ ಅಡಿಯಲ್ಲಿ ಇಂಥ ದಲಿತ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಆದರೆ ಇವತ್ತು ದಲಿತ ಸಮುದಾಯಗಳ ಒಂದು ನೋವು ಯಾರಿಗೆ ಹೇಳಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೊಂದ ಕುಟುಂಬದ ಪರವಾಗಿ ಸಂವಿಧಾನ ಇದೆ ಅಂತ ಹೇಳ್ತಾರೆ. 12ನೇ ತಾರೀಕು FIR ಆಗಿದೆ. ಇಲ್ಲಿವರೆಗೂ ಈ ಸ್ಟೇಷನ್ನವರು FIR ಕಾಪಿ ಕೊಟ್ಟಿಲ್ಲ. ಈ ಪೋಷಕರ ನೋವಿಗೆ ಸ್ಪಂದಿಸಿಲ್ಲ. ಹಾಗಾಗಿ ದಯವಿಟ್ಟು ಮಾನ್ಯ ಗೃಹ ಸಚಿವರೇ, ಈ ಒಂದು ಕೇಸನ್ನು ಆದಷ್ಟು ಬೇಗ ತನಿಖೆ ಚುರುಕುಗೊಳಿಸಿ, ಏನು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಶಿಲ್ಪ ಎಂಬತಕ್ಕ ಶಿಕ್ಷಕಿ ಮತ್ತು ಹನುಮಂತರಾಯಪ್ಪ ಎಂಬತಕ್ಕಂಥವರನ್ನು ಈ ಕೂಡಲೇ ಕಾನೂನು ಕ್ರಮದಲ್ಲಿ ಬಂಧಿಸಿ ಅವರನ್ನು ಸುಮೋಟೋ ಕೇಸ್ ದಾಖಲಿಸಿ ಅದು ಈ ಕೂಡಲೇ ಜೈಲಿಗೆ ಕಟ್ಟಬೇಕಂತ ಕೇಳ್ಕೊತಿದ್ದೀವಿ. ಈ ಒಂದು ಸಿಂಚನೆ ಎಂಬತಕ್ಕಂಥ ಬಾಲಕಿಗೆ ನ್ಯಾಯ ಸಿಗದಿದ್ದರೆ ನಾವು ಕರ್ನಾಟಕ ಭೀಮಸೇನೆ ಮತ್ತು ಭೀಮ್ ಆರ್ಮಿ ದಲಿತ ಪರ ಸಂಘಟನೆಗಳೆಲ್ಲ ತುಮಕೂರು ಬಂದ್ ಮಾಡ್ತಕ್ಕಂಥ ಕರೆಯನ್ನು ಕೊಡ್ತೀವಿ. ಹಾಗಂತ ದೊಡ್ಡದಾಗಿರ್ತಕ್ಕಂಥ ಒಂದು ಹೋರಾಟಕ್ಕೆ ರಾಜ್ಯಾದ್ಯಂತ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ ರಾಮಲಿಂಗರ ನೇತೃತ್ವದಲ್ಲಿ ತುಮಕೂರು ಬಂದ್ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಈ ಕೂಡಲೇ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರೇ ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ಏನಿವತ್ತು ಈ ಭಾಗದಲ್ಲಿ ಒಂದು ಡಿ ಸಿಂಚನ ಅಂತಕ್ಕಂಥ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ. ಹಂಗೆ ಮಾಡ್ಕೊಳ್ಳೋದು ಕಾರಣ ಏನು ಅಂದರೆ, ಯಾವುದೋ ಒಂದು ಕ್ಷುಲ್ಲಕ, ಇವಾಗ ಅಪ್ರಾಪ್ತ ವಯಸ್ಸು, ಯಾರೋ ಒಬ್ಬ ಹುಡುಗ, ಅದೇ ಕ್ಲಾಸ್ಮೇಟೆ ಅಮೃತ್ ಅನ್ನೋ ಒಂದು ಹುಡುಗ, ಆ ಹುಡುಗಿಗೆ ಲವ್ ಲೆಟ್ರ್ ಬರೆದು ಕೊಡೋಕ್ಕೆ ಅಂತ ಇಟ್ಕೊಂಡಿದ್ದ ಅಂತೇಳಿ ಆ ವಿಷಯ ಲೀಕ್ ಆಗಿ ಅದು ಆ ಶಾಲೆಯ ಶಿಕ್ಷಕ ಅವರಿಂದ ಆ ಹುಡುಗನ್ನ ಕರೆದು ಬೈದು ಆಮೇಲೆ ನಂತರ ಏನೋ ಅವ್ರ ಪೋಷಕರಿಗೂ ಹೇಳಿ ಮಾಡಿದ್ದಾರೆ. ಆದರೆ ಡಿ ಸಿಂಚನ ಅನ್ನೋ ಹುಡುಗಿದ್ದೇನೂ ತಪ್ಪಿಲ್ಲ. ಇವ್ರ ಮಗಳದು, ಅವ್ರ ತಂದೆಯವ್ರ ಧನಂಜಯ ಅಂತ, ಹುಡುಗಿದು ಏನೇನೂ ತಪ್ಪಿಲ್ಲ ಪಾಪ. ಒಂದು ಸೈಡ್ ಅವನೇನೋ ಹುಡುಗಾಟದ ವಯಸ್ಸು ಬರೆದಿಟ್ಕೊಂಡಿದ್ದಾನೆ. ಅದನ್ನು ಇದು ಮಾಡಿ ನಂತರ ಹುಡುಗಿ ನೀನೇನು ಮಾಡ್ತಿದ್ದೆ ಅಂತೆಲ್ಲ ಹುಡುಗಿ ಬಗ್ಗೆನೂ ವಿಚಾರ ಮಾಡಿ, ಹುಡುಗಿನ ಸಲಿಗೆ ಕೊಟ್ಟಿಲ್ಲ ಹುಡುಗನಿಗೆ ಅಂತೆಲ್ಲ ಇದೆಲ್ಲ ಎನ್ಕ್ವೈರಿ ಮಾಡಿದ್ದಾರೆ. ಅದು ತಂದೆ ತಾಯಿಗೆ ಗೊತ್ತಿಲ್ಲ. ಮತ್ತು ಆ ಹುಡುಗಿ ಅಕ್ಕ, ವಿಡಿಯೋ ಮಾಡ್ತಿರ್ತಕ್ಕಂಥ ಹುಡುಗಿಯ ಅಕ್ಕ, ಮೃತ ಸಿಂಚನಳ ಅಕ್ಕ ದಿವ್ಯಾ ಡಿ, ಏನೂ ಗೊತ್ತಿಲ್ಲ. ಆ್ಯಕ್ಚುಲಿ ಬಂದು ಇವ್ರ ತಂದೆ ತಾಯಿನೂ ಕರೆಸ್ಬೇಕಾಗಿತ್ತು. ನಿಮ್ಮ ಮಗಳಿಗೂ ಒಬ್ಬ ಹುಡುಗ ಹಿಂಗೆ ಲವ್ ಲೆಟ್ರ್ ಬರೆದವನು ಏನು ಎತ್ತ ಅಂತ ಇಬ್ಬರು ಕರೆಸಿ ಅರ್ಧ ಬಿಸಾಕುವಂಥ ವಿಚಾರ. ಅದೆಲ್ಲ ಏನು ದೊಡ್ಡ ಸಮಸ್ಯೆ. ಯಾಕಂದರೆ ಪ್ರೌಢಾವಸ್ಥೆಯಲ್ಲಿಲ್ಲ ಅವರು, ಅಪ್ರಾಪ್ತ ವಯಸ್ಸು ಬಾಲಕಿ. ಆದರೆ ಇವರೇನು ಮಾಡಿದ್ದಾರೆ, ಆ ಶಿಲ್ಪ ಅನ್ನೋ ಶಿಕ್ಷಕಿ, ಇವರು ತಂದೆ ತಾಯಿ ಮತ್ತು ಪೋಷಕರು ಮತ್ತು ಮೃತ ಸಿಂಚನಾಳ
ಅಕ್ಕನಿಗೆ ಹೇಳಿರೋದು ಪಿಂಚನ ಗೊತ್ತಾ, ಅವತ್ತಿನ ದಿವಸನೇ ಹೇಳಿದ್ದೇನಮ್ಮ, ಹೇಳ್ಕೊಂಡಿರೋದು ಏನಂತ, ನನಗೆ ಈ ಥರ ಶಿಲ್ಪ ಟೀಚರು ಪ್ರೇಯರಲ್ಲಿ ಎಲ್ಲರೂ ಒಳಗೆ ಹೋದ್ಮೇಲೆ ಒಬ್ಬಳನ್ನೇ ನಿಲ್ಲಿಸಿ ಹೇಳ್ಕೊಂಡಿರೋದು ಗುರುವಾರ, ನೇಣು ಹಾಕೊಂಡಿರೋದು ಅವತ್ತೇನೆ, ಅದೇ ಹೇಳ್ಕೊಂಡಿದ್ದ ದಿವಸನೇ 12ನೇ ತಾರೀಕು. ಹಾಗೆ ನೀನು ಏನಕ್ಕೆ ಬರ್ತೀಯಕ್ಕ ಸ್ಕೂಲ್ಗೆ, ಅವನು ಯಾವನೋ ಲೆಟ್ರ್ ಬರೆದವನೇ, ನೀನು ಸದರ ಇಲ್ಲದೆ ಬರೀತಾನೆ ಅವನು, ನಿಮಗೂ ಅವ್ನಿಗೆ ಏನು ಸಂಬಂಧ, ಹಾಗೆ ಹೀಗೆ ನೀವೆಲ್ಲ ದಲಿತರು, ಕಸ ಗುಡ್ಸೋಕ್ಕೆ ಲಾಯಕು, ಬಾತ್ರೂಮ್ ತೊಳೆಯೋಕ್ಕೆ ಲಾಯಕು, ಮನೇಲಿ ಬಿದ್ದಿರೋದು ಬಿಟ್ಟು ಇಲ್ಲಿಗೆ ಬರ್ತೀರಾ, ಇಂಥವೆಲ್ಲ ಮಾಡ್ತೀರಾ ಅಂತೇಳಿ ಅವಾಚ್ಯವಾಗಿ ಬೈದಿದ್ದಾರೆ ಟೀಚರ್. ನಂತರ ಈ ಹುಡುಗಿ ಏನು ಮಾಡೈತೆ, ಮನಸ್ಸು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಗೊತ್ತಲ್ಲ, ಅಪ್ರಾಪ್ತ ವಯಸ್ಸು, ಯೋಚನೆ ಮಾಡೋ ಶಕ್ತಿ ಇರಲ್ಲ, ಬಂದು ಮನೇಲಿ ಹೊಟ್ಟೆ ನೋವು ಅಂತ ಕೇಳ್ಕೊಂಬಂದು ಮನೆಯಲ್ಲಿ ಹೊಟ್ಟೆ ನೋವು ಅಂತ ಮನಿಕೊಂಡಿದೆ, ಅಕ್ಕಪ್ಪ ಹೇಳಿದೆ, ಈಗಲಾದರೂ ಅದಕ್ಕೆ ಬೇಜಾರು ಅಂತ. ಆಮೇಲೆ ಇವರೆಲ್ಲ ಆಯ್ತು ಬಿಡು ಸುಮ್ಮನಾಗ್ತಾಳೆ ಅಂತ ಅವ್ರಿಗೆ ಕಾಲೇಜ್ಗೆ ಹೋಗಿದೆ ಅಕ್ಕ, ಇವರೆಲ್ಲ ಕೂಲಿಗೆ ಉಳಿಸ್ಕೊಂಡು ಏನೋ ಇದು ಮಾಡಿದ್ದಾರೆ. ನಂತರ ಏನಾಗಿದೆ, ಅವ್ರಿಗೆ ಹಂಗೆ ಮಾಡ್ಕೊಂಡಿದ್ದಾರೆ. ನಂತರ ಇದು ದಿಢೀರ್ ಅಂತ FIR ಆಗಿದೆ, ಟೊಮೊಟೊ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಇವರು ಒಂದು ದೂರು ಕೊಟ್ಟಿದ್ದಾರೆ, ಆ ದೂರನ್ನು ಇವರು ಮಾಡ್ಕೊಂಡಿಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ. ಶಿಲ್ಪ ಮತ್ತು ಹನುಮಂತಪ್ಪ ಅನ್ನೋ ಶಿಕ್ಷಕರ ಮೇಲೆ ಕೊಡೋಕ್ಕೆ ಇವರು ರೆಡಿ ಇದ್ದಾರೆ. ಆ ಕಾಪಿ ಈಗಲೂ ಇದೆ, ಇವ್ರದ್ದು ಮೇಲೆ ದೂರ ಆಗಿಲ್ಲ, FIR ಆಗಿದೆ ಅಂತ 12-13 ದಿವಸ ಆಯಿತು, ಇವತ್ತವರೆಗೂ FIR ಕಾಪಿ ಕೊಟ್ಟಿಲ್ಲ. FIR ಕಾಪಿ ಕೊಟ್ಟರೆ ನಿಮಗೆ ಗೊತ್ತಿಲ್ಲ, ಇದುವರೆಗೆ FIR ಕಾಪಿ ಮೃತ ತಂದೆಗೆ ಸಿಕ್ಕಿಲ್ಲ. ಈಗ ಇನ್ಸ್ಪೆಕ್ಟರ್ ಎಲ್ಲ ಬಂದೋಬಸ್ತಲ್ಲಿದ್ದಾರೆ. ಇದ್ರ ಬಗ್ಗೆ ಕರ್ನಾಟಕ ಭೀಮಸೇನೆಗೆ ಇವರು ತಾಲೂಕು ಘಟಕಕ್ಕೆ ಮಂಜುನಾಥ್ಗೆ ಲೆಟರ್ ಕೊಟ್ಟಿದ್ದಾರೆ. ನಾವು ಕುಲಂಕುಷವಾಗಿ ಪರಿಶೀಲನೆ ಮಾಡಿದ್ಮೇಲೆ ಗೊತ್ತಾಯಿತು, ಈ ಸಾವನ್ನು ಮುಚ್ಚಾಕೋ ಪ್ರಯತ್ನ ಮಾಡಿದ್ದಾರೆ, ಇದು ಅನ್ಯಾಯ ಆಗಿದೆ, ಜಾತಿ ನಿಂದನೆ ಎಂದರೆ ಮನನೊಂದು. ಇದನ್ನು ಎಲ್ಲೋ ಸಣ್ಣದಾಗಿ ಹುಡುಗ ಏನೋ ಹುಡುಗಾಟ, ಇದನ್ನು ಫೋಕ್ಸೋ ಹಾಕಿದ್ದಾರೆ ಅಂದರೆ ಯಾರ ಮೇಲೆ ಫೋಕ್ಸೋ ಹಾಕಿದಾರೋ ಗೊತ್ತಿಲ್ಲ. ಫೋಕ್ಸೋ ಹಾಕ್ಬಿಟ್ಟು ಈ ಶಿಕ್ಷಕರನ್ನ ವಂಚುವಂಥ ಶಿಕ್ಷಕರನ್ನ ತಪ್ಪಿಸುವಂಥ ಪ್ರಯತ್ನ ನಡೆದಿದೆಯಾ, ನಮಗೆ FIR ಬಂದ ಮೇಲೆ ಗೊತ್ತಾಗುತ್ತೆ. FIR ಈ ಕ್ಷಣಕ್ಕೂ ಸಿಕ್ಕಿಲ್ಲ, ಇವ್ರಿಗೆ ಕೊಟ್ಟಿಲ್ಲ, ಕೊಡಬೇಕಾಗಿ ತಂದೆ ತಾಯಿಗೆ ಇದುವರೆಗೆ FIR ಏನು ಮಾಡಿದ್ದೀವಿ ಅಂತ. ಇವ್ರು ಕೂಡ ದೂರನೂ ತಗೊಂಡಿಲ್ಲ, ಅವರೇ FIR ಮಾಡ್ಕೊಂಡಿದ್ದಾರೆ. ಒಬ್ಬ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ರು, ಶಾಲೆಯ ಒಬ್ಬ ಶಿಕ್ಷಕ ಸಾಂತ್ವನ ಹೇಳಲು ಬಾರದಿರೋದು ಅವರ ತಪ್ಪನ್ನ ಎತ್ತಿ ತೋರಿಸ್ತಾ ಇದೆ. ಬಡವರ ಮಕ್ಕಳ ಪ್ರಾಣಕ್ಕೆ ಬೆಲೆ ಇಲ್ವಾ? ಶಿಕ್ಷಣ ಇಲಾಖೆ ಇನ್ನಾದ್ರೂ ಎಚ್ಚೆತ್ತುಕೊಳ್ಳುವುದೇ ಎಂದು ಕಾದು ನೋಡೋಣ. ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್.